ಸರ್, ನಾನು ಎರಡು ಮಾತು ಮಾತಾಡಬೇಕು. ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್, ದೇವರನಿಗೆ ಹೇಳ್ತೀನಿ, ನನ್ನ ಹತ್ರ ಸ್ವಾರ್ಥ ಇಲ್ಲ. ಬಿಗ್ ಬಾಸ್ ಕರ್ಕೊಳ್ಳಿ ಸರ್, ನನ್ನಂತರ ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ನಾನು ಓಪನ್ ಆಗಿ ಮಾತಾಡ್ತೀನಿ, ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ಸಮುದ್ರದಲ್ಲಿ ಎಷ್ಟೋ ಜನ ನೀರ್ ಪಾಳಾಗ್ತಾ ಇದ್ದಾರೆ ಸರ್, ಅಂತವ್ರಿಗೂ ಹೋಗಿ ನಾನು ಸಹಾಯ ಮಾಡ್ಬೇಕಂತ ಆಸೆ. ಅದೇ ತರ ಅನಾಥಾಶ್ರಮ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಲ್ದಿರ ಇದ್ದಾರೆ, ಅನಾಥಾಶ್ರಮ ಸಹಾಯ ಮಾಡ್ಬೇಕಂತ ನನ್ನ ಆಸೆ. ದುಡ್ಡು ಬೇಕು ಸರ್, ಜೀವನಕ್ಕೆ ದುಡ್ಡು ಬೇಕು ಸರ್. ಹಂಗಂತ ಅತ್ಯಚ್ಛವಾಗಿ ದುಡ್ಡು ಬೇಡ ಸರ್ ನನಗೆ. ಬಿಗ್ ಬಾಸ್ ಕಡೆಯಿಂದ ನನ್ ಗೆದ್ದು ಬಂದ್ರೆ ಸರ್, ಅಗ್ರಿಮೆಂಟ್ ಪೇಪರ್ ಅಲ್ಲಿ ನಾನು ಸೈನ್ ಆಗ್ತೀನಿ ಸರ್. ದೇವರೊಳಗೆ ನನ್ಗೆ ದುಡ್ಡು ಬೇಡ ಸರ್. ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ. ನಾನು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್. ದಾನ ಧರ್ಮ ಮಾಡ್ತೀನಿ. ನೀರಲ್ಲಿ ಎಷ್ಟೋ ಜನ ಊಟ ನೀರು ಇಲ್ದಿರ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸರ್, ಅವ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ. ಊಟ ತಿಂಡಿ ಬಟ್ಟೆ ಎಲ್ಲಾರ್ಗು ಸಹಾಯ ಮಾಡ್ತೀನಿ. ಅಂಗವಿಕಲರಿಗೂ ಸಹಾಯ ಮಾಡ್ತೀನಿ ಸರ್. ನನ್ ದುಡ್ಡು ಬೇಡ ಸರ್, ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್. ನನ್ನ ಕರ್ಕೊಳ್ಳಿ ಸರ್. ನಾನು ಮುಂದೆ ನುಗ್ಗಿ ಎಲ್ಲಾರ್ಗು ಸಹಾಯ ಮಾಡ್ಬೇಕು, ಹೇಳಕ್ ಮಾಡ್ಬೇಕು ಅಂತ ನನ್ನ ಆಸೆ ಸರ್. ಓಪನ್ ಆಗಿ ಮಾತಾಡ್ತೀನಿ ಸರ್. ದೇವರಿಗೂ ಇವನು ಈ ತರ ಹೇಳ್ತಾ ಇದ್ದಾನೆ, ಗೆದ್ದ ಮೇಲೆ ಉಲ್ಟಾ ಆಗ್ಬಿಡ್ತಾನೆ ಅಂತ ನೀವು ತಿಳ್ಕೊಂಡಿದ್ರಿ. ನಾನು ಉಲ್ಟಾ ಆಗಲ್ಲ ಸರ್, ದೇವರನ್ನ ಉಲ್ಟಾ ಆಗಲ್ಲ. ಓಪನ್ ಆಗಿ ಮಾತಾಡ್ತೀನಿ ಸರ್. ಎಷ್ಟೋ ಸಾವಿರ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ, ಊಟ ನೀರು ಇಲ್ಲ, ಬಟ್ಟೆ ಇಲ್ಲ, ಅಂತವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಂಗವಿಕಲರಿಗೆ ಹೆಲ್ಪ್ ಮಾಡ್ತೀನಿ ಸರ್. ನಾನು ನನ್ನ ಕರ್ಕೊಳ್ಳಿ ಸರ್. ಬಡವ್ರನ್ನ ಹೆಲ್ಪ್ ಮಾಡ್ತೀನಿ ಸರ್ ನಾನು.